ಇದ್ರ ಗುಟ್ಟೇನಿಲ್ಲ. ಸಿದ್ದರಾಮಯ್ಯ ಈಗ ಕೇಂದ್ರ ಏನು ನಾಯಕತ್ವ ಇದೆ, ರಾಹುಲ್ ಗಾಂಧಿ, ಸುರ್ಜೇವಾಲಾ ಇವರಿಗೆಲ್ಲ ಸ್ಪಷ್ಟವಾದ ಸಂದೇಶವನ್ನು ಕಳಿಸ್ತಿದ್ದಾರೆ. ಈಗಾಗಲೇ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ಗೆ ಜನ ಬೆಂಬಲನೂ ಇಲ್ಲ, ಶಾಸಕರ ಬೆಂಬಲನೂ ಇಲ್ಲ ಅಂತೇಳಿ ಒಂದು 6 ತಿಂಗಳಿಂದನೇ ಡೆಲ್ಲಿ ಒಳಗಡೆ ಹೇಳಿದ್ರು ಒಂದು ನ್ಯಾಷನಲ್ ಚಾನೆಲ್ಗೆ. ಅದೇ ರೀತಿ ಇವತ್ತು ಕೂಡ ಸಿದ್ದರಾಮಯ್ಯನವರು ವೆಂಕಟೇಶ್ ಪಶುಸಂಗೋಪನಾ ಸಚಿವರ ಅಧ್ಯಕ್ಷತೆಯಲ್ಲಿ ಸುಮಾರು 28 ಜನ ಶಾಸಕರನ್ನ ಪ್ರವಾಸಕ್ಕೆ ಕಳಿಸ್ತಾರೆ ಒಂದು ತಿಂಗಳು. ಇದರ ಅರ್ಥ ಏನಂತ ಅಂದರೆ ಕಾಂಗ್ರೆಸ್ 2 ಭಾಗ ಆಗಿದೆ. ಸಿದ್ದರಾಮಯ್ಯನ ಬಣ, ಡಿ ಕೆ ಬಣ. ಯಾರು ಮೇಲ್ಗೈ ಸಾಧಿಸ್ತಾರೆ ನೋಡಬೇಕು. ಈ ಟೂರ್ ಹೋಗಿರುವಂಥ ಉದ್ದೇಶ ಶಾಸಕರನ್ನ ಕುದುರೆ ವ್ಯಾಪಾರ ಮಾಡೋಕ್ಕೆ. ಅದರಿಂದ ಈ ಕುದುರೆ ವ್ಯಾಪಾರ ಪ್ರಾರಂಭ ಆಗಿಂದ ಕೂಡಲೇ ಗವರ್ನರ್, ರಾಜ್ಯಪಾಲರು ಇದಕ್ಕೆ ರಾಷ್ಟ್ರಪತಿ ಆಡಳಿತವನ್ನು ಏರ್ಬೇಕು, ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಆ ಪಕ್ಷದ ಮುಖ್ಯಮಂತ್ರಿ ಆಗ್ತಾರ ಆಗಲ್ಲ ಸರ್? ಖಂಡಿತ ಡಿ ಕೆ ಶಿವಕುಮಾರ್ ಒಬ್ಬ ಸಂಘಟನಾಕಾರ. ಇವತ್ತೇನಾದರೂ KPCC ಯಾರು ಅಧ್ಯಕ್ಷರಾಗ್ತಾರೋ ಅವರೇ ಮುಖ್ಯಮಂತ್ರಿಗಳಾಗುವಂಥದ್ದು ಒಂದು ರೂಢಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರಬೇಕು ಅಂತೇಳಿ ಪರಿಶ್ರಮ ಹಾಕಿ ಫಂಡ್ ಮೊಬಲೈಸ್ ಮಾಡಿ, ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಸುಮಾರು 1000 ಕೋಟಿನ ಇವರು ಮೊಬಲೈಸ್ ಮಾಡಿ ಹಣ ಕೊಟ್ಟು 140 ಸೀಟ್ ತರೋದಕ್ಕೆ ಮುಖ್ಯ ಕಾರಣಕರ್ತರು ಡಿ ಕೆ ಶಿವಕುಮಾರ್ ಅಂತ. ನ್ಯಾಯವಾಗಿ ಒಬ್ಬ ರಾಜಕಾರಣಿಯಾಗಿ ನಾನು ಮಾತಾಡಬೇಕು ಅಂತೇಳಿ BJPಯವನಲ್ಲ, ಒಬ್ಬ ರಾಜಕಾರಣಿಯಾಗಿ ಮಾತಾಡಬೇಕು ಅಂದರೆ ಡಿ ಕೆ ಶಿವಕುಮಾರ್ ಅವರು 100ಕ್ಕೆ 100 ಆಗಬೇಕು ಅನ್ನೋದೇ ಎಲ್ಲರ ಅಪೇಕ್ಷೆ ಕೂಡ. ಅದರಿಂದ ಡಿ ಕೆ ಶಿವಕುಮಾರ್ ಅವರು ಆಗಬೇಕು ಅನ್ನೋದು ಕಾಂಗ್ರೆಸ್ನವರ ಧ್ವನಿ ಕೂಡ, ಮತ್ತು ರಾಜ್ಯದ ಧ್ವನಿಯಾಗಿ ಕೂಡ ಇವತ್ತು ಎಲ್ಲರೂ ಮಾತಾಡ್ತಿದ್ದಾರೆ.